ಪೌಲನು ಬಂದು ಯೇಸು ಕ್ರಿಸ್ತನ ಶಿಲುಬೆಯ ಮಾತುಗಳನ್ನ ಬರೆಯೋದಕ್ಕೆ ಕಾರಣ, ಆ ಶಿಲುಬೆಯ ಒಂದು ಮಾತುಗಳ ಒಂದು ರಹಸ್ಯಗಳು ಬರೆಯೋದಕ್ಕೆ ಅವನಿಗೆ ಮಾರ್ಗ ಉಂಟಾಗಿದೆ ಏನಂತಂದ್ರೆ ಮೇಲಂತಸ್ತಿನ ಒಂದು ಪ್ರಾರ್ಥನೆ, ಮೇಲಂತಸ್ತಿನ ಒಂದು ಅನುಭವದಲ್ಲಿರುವಂತ ಕೆಲವು ರಹಸ್ಯಗಳು, ಯೇಸು ಕ್ರಿಸ್ತನ ಮಾಡಿ ಮುಗಿಸಿರುವಂತ ಕೆಲವು ರಹಸ್ಯಗಳನ್ನ ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾ ಅವನು ಆರಂಭಿಸ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ ಅಂತಂದ್ರೆ ಮಾರ್ಕನ್ ಬರೆದ ಸುವಾರ್ತೆ 14ರಲ್ಲಿ, ನೀವು ಹೋಗಿ ಮೇಲಂತಸ್ತಿನಲ್ಲಿ ಪಸ್ಕದ ಭೋಜನಕ್ಕಾಗಿ ಸಿದ್ಧಪಡಿಸಿರಿ, ಆಮೇಲೆ ಸಿದ್ಧಪಡಿಸಿರಿ ಎಂಬಂತ ವಾಕ್ಯವನ್ನ ತೆಗೆದ ಪೌಲನು ಫಿನಿಶ್ಡ್ ವರ್ಕ್ ಅನ್ನ ಅವನು ಬರೀಲಿಕ್ಕೆ ಆರಂಭಿಸ್ತಿದ್ದಾನೆ. ಪಸ್ಕದ ಭೋಜನ ಸಿದ್ಧ ಮಾಡುವಂಥದ್ದು ಅನ್ನುವಂಥದ್ದು ಫಿನಿಶ್ಡ್ ವರ್ಕ್. ಹಲ್ಲೆಲೂಯಾ. ಕರ್ತನು ಮಾಡಿ ಮುಗಿಸಿದಂತ ಕರ್ತನ ಭೋಜನ ಇವತ್ತು ನಮಗೆ ಏನನ್ನ ತಿಳಿಸುತ್ತೆ ಅಂತಂದ್ರೆ, ಕರ್ತಾದ ದೇವರು ಶಿಲುಬೆಯಲ್ಲಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಮೇಲಂತಸ್ತಿನ ಮನೆ ಅನ್ನುವಂಥದ್ದು ಸಿಂಹಾಸನದಲ್ಲಿ ಕುಳಿತಿರುವಂತಹ ಒಂದು ಅನುಭವ ಎಂಬುದಾಗಿ ನಾವು ನೋಡ್ಬೋದು. ಕೀರ್ತನೆ 91:1 ಹೇಳುತ್ತೆ, ಮೊರೆಯುತ್ತಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಅವನು ಏನಾಗಿರ್ತಾನಂತೆ, ಸುರಕ್ಷಿತನಾಗಿರ್ತಾನೆ. ಹಾಗಾದ್ರೆ ಪರಾತ್ಪರನ್ನ ಮೊರೆ ಹೊಕ್ಕಿರೋನು, ಯಾರು ಯೇಸುವನ್ನ ಮೊರೆ ಹೊಕ್ಕಿರ್ತಾನೆ, ಯಾರು ಯೇಸುವಿನ ನಾಮವನ್ನ ಧರಿಸಿರುತ್ತಾನೋ ಅವನು ಕರ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು. ಯೇಸುವಿನ ನಾಮವನ್ನ ಧರಿಸಿರುವಂತಹ ಪ್ರತಿ ಮಕ್ಕಳಿಗೂ ಒಂದು ಮೇಲಂತಸ್ತಿನ ಮನೆ ಇದೆ. ಆ ಮೇಲಂತಸ್ತಿನ ಮನೆಯಲ್ಲಿ ಸುರಕ್ಷತೆ ಇದೆ. ನೀವು ಮೇಲಂತಸ್ತಿನ ಮನೆಯಲ್ಲಿ ಪರಿಶುದ್ಧಾತ್ಮನೊಟ್ಟಿಗೆ ಸೇರಿ ನೀವು ಪ್ರತಿದಿನ ಪ್ರಾರ್ಥಿಸುವಾಗ ನಿಮ್ಮ ಲೈಫಿಗೆ ಬೇಕಾದಂತ ಸುರಕ್ಷತೆಯನ್ನ ಕರ್ತನಾದ ದೇವರು ಅಲ್ಲಿ ಇಟ್ಟಿದ್ದಾರೆ. ಕೃತಿ 20ನೇ ಅಧ್ಯಾಯ 7ರಿಂದ 8 ವಚನ ಓದಿಕೊಡೋಣ. ಅಪೊಸ್ತಲರ ಕೃತ್ಯ 7. ವಾರದ ಮೊದಲನೇ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರ್ವತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಯುತಿಕನೆಂಬ ಒಬ್ಬ ಯವನಸ್ಥನು ಕಿಟಕಿಯಲ್ಲಿ ಕೂತುಕೊಂಡು ಗಾಢ ನಿದ್ರೆಯಿಂದ ತೂಕಡಿಸಿದನು. ಪೌಲನು ಇನ್ನೂ ಪ್ರಸಂಗ ಮಾಡುತ್ತಾ ಇದ್ದಾಗ ಆ ಯವನಸ್ಥನು ನಿದ್ರೆಯಿಂದ ತೂಕಡಿಕೆ ಹೆಚ್ಚಾಗಿ 3ನೇ ಅಂತಸ್ತಿನಿಂದ ಕೆಳಕ್ಕೆ ಬಿದ್ದನು. ಅವನನ್ನು ಎತ್ತಿ ನೋಡುವಾಗ ಸತ್ತಿದ್ದನು. ಆದರೆ ಪೌಲನು ಇಳಿದು ಹೋಗಿ ಅವನ ಮೇಲೆ ಬಿದ್ದು, ತಪ್ಪಿಕೊಂಡು ಗೋಳಾಡಬೇಡಿರಿ, ಅವನ ಪ್ರಾಣ ಅವನಲ್ಲಿಯೇ ಅದೇ ಎಂದು ಹೇಳಿದನು. ಆಗ ಅವನು ಮೇಲಕ್ಕೆ ಹೋಗಿ ರೊಟ್ಟಿ ಮುರಿದು ಊಟ ಮಾಡಿ ಬಹಳ ಹೊತ್ತು ಬೆಳಗಾಗುವ ತನಕ ಸಲ್ಲಾಪ ಮಾಡಿ ಹಾಗೆ ಹೊರಟು ಹೋದನು. ಈಗ ಮೇಲಂತಸ್ತಿನ ಮನೆಯಲ್ಲಿ ಪೌಲ ಏನ್ ಮಾಡ್ತಿದ್ದಾನೆ, ಪ್ರಸಂಗಿಸ್ತಾ ಇದ್ದಾನೆ. ಎಲ್ಲರೂ ಹೇಳ್ರಿ, ಪೌಲನು ಮೇಲಂತಸ್ತಿನ ಮನೆಯಲ್ಲಿ ಪ್ರಸಂಗಿಸ್ತಾ ಇದ್ದಾನೆ. ಇಲ್ಲಿ ಅವನು ಪ್ರಸಂಗಿಸ್ತಾ ಇರುವಾಗ ಏನಾಯ್ತು, ಇಲ್ಲಿ ಒಬ್ಬ ಯವನಸ್ಥ ಇದ್ದಾನೆ. ಅವನು ಯಾರು, ಯೂತಿಕನೆಂಬ ಒಬ್ಬ ಯವನಸ್ಥ. ಈ ಯೂತಿಕನ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ದೇವರ ವಾಕ್ಯವನ್ನ ಕೇಳಿಗೆ ಆಸಕ್ತಿ ಉಳ್ಳವನಾಗಿ ಬಂದಿದ್ದಾನೆ. ಎಲ್ಲಿಗೆ ಬಂದಿದ್ದಾನೆ, ಮೇಲಂತಸ್ತಿನ ಮನೆಗೆ ಬಂದಿದ್ದಾನೆ ಪೌಲನ ಪ್ರಸಂಗವನ್ನ ಕೇಳಿಗೆ. ಈಗ ನೀವು ಬಹಳ ಒಂದು ಗಮನ ಇಡಬೇಕು, ಓಕೆನಾ. ಮೇಲಂತಸ್ತಿನ ಮನೆಗೆ ಬಂದಿದ್ದಾನೆ, ಅಲ್ಲಿ ಪೌಲನ ಪ್ರಸಂಗವನ್ನ ಕೇಳಲಿಕ್ಕೋಸ್ಕರವಾಗಿ ಪ್ರಸಂಗ ಕೇಳ್ತಾ ಇದ್ದಾನೆ. ಅವನು ನಿದ್ರೆ ಮಾಡ್ತಾ ಇದ್ದಾನೆ. ಯೂತಿಕ ಏನ್ ಮಾಡ್ತಿದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ಆಮೇಲೆ ಈಗ ನನ್ನ ಪ್ರಸಂಗನ ಕೇಳೋರು ನೀವು ನಿದ್ರೆ ಮಾಡ್ತಿದ್ದೀರಾ, ಅದಕ್ಕೆ ಪ್ರಸಂಗ ನಂಗೆ ಬರ್ತಾ ಇದೆ. ಅಂದ್ರೆ ಅವನೇ ನಿದ್ರೆ ಮಾಡಿದ್ದಾನೆ ಅಂತಂದ್ರೆ ಪೌಲ ಪ್ರಸಂಗಿಸುವಾಗ ನಿನ್ ಪ್ರಸಂಗ ಪೌಲನಿಗಿಂತ ಶ್ರೇಷ್ಠನಾ, ನಾವು ನಿದ್ರೆ ಮಾಡ್ತೀವಿ ಅಂತ ನೀವು ಹೇಳ್ಬೋದು. ಆದ್ರೆ ಯೂತಿಕ ನಿದ್ರೆ ಮಾಡೋದ್ರಲ್ಲಿ ಒಂದು ಏನಂತಂದ್ರೆ ಕಾರಣ ಇದೆ. ಏನಂತಂದ್ರೆ ಯೂತಿಕ ಬಂದು ಅವನು ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ, ಅವನು ಬಹಳ ಕಷ್ಟಪಟ್ಟು ದುಡಿಯುವನು, ಕಷ್ಟಪಟ್ಟು ಕೆಲಸ ಮಾಡುವಂತ ವ್ಯಕ್ತಿ. ಅವನೇನ್ ಮಾಡಿದ್ದಾನೆ, ಬೆಳಗ್ಗೆದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾನೆ. ಕೆಲಸ ಮಾಡ್ಬಿಟ್ಟು ಬಂದು ವಾಕ್ಯ ಕೇಳ್ತಾ ಇದ್ದಾನೆ. ಕೇಳುವಾಗ ಬೆಳಗ್ಗೆಲ್ಲ ಕೆಲಸ ಮಾಡ್ತಾರೆ, ರಾತ್ರಿ ಆದ್ರೆ ಪೌಲನ ಮಾತುಗಳನ್ನ ಕೇಳ್ತಾ ಇರ್ತಾರೆ. ಈ ಪೌಲ ರಾತ್ರಿ ಆದ್ರೂ ಬೆಳಗ್ಗೆ ಆದ್ರೂ ಪ್ರಸಂಗಿಸ್ತಲೇ ಇರ್ತಾನೆ. ಡಾಕ್ಟರ್ ಎಸ್.ಕೆ. ಫ್ರಾನ್ಸಿಸ್ ರೀತಿಯಲ್ಲಿ ಬೆಳಗ್ಗೆ ರಾತ್ರಿ ಪ್ರಸಂಗಿಸ್ತಲೇ ಇರ್ತಾರೆ. ಆ ರೀತಿ ಪೌಲ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಸಂಗಿಸ್ತಲೇ ಇದ್ದಾನೆ. ಇವನಿಗೆ ಪಾಪ ಎಷ್ಟು ನಿದ್ರೆ ಬಹಳ ಮುಖ್ಯ ಅಲ್ವಾ. ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡಿದ್ರೆ ಬೆಳಗ್ಗೆ ನೀವು 4 ಗಂಟೆಗೆ ಎದ್ದಿರ್ತೀರಾ, ಸಂಜೆ 7 ಗಂಟೆ 6 ಗಂಟೆವರೆಗೆ ಡ್ಯೂಟಿ ಮಾಡಿರ್ತೀರಾ. ಮತ್ತೆ ನಾನು ರಾತ್ರಿ ಎಲ್ಲ ನಿಮಗೆ ಪ್ರಸಂಗ ಮಾಡ್ತಿದ್ರೆ ಏನಾಗುತ್ತೆ, ನಿದ್ರೆ ಮಾಡ್ಬಿಡ್ತೀರಾ. ಆ ರೀತಿಗೆ ಅವನು ನಿದ್ರೆ ಮಾಡ್ತಾ ಇದ್ದಾನೆ. ಅಲ್ಲೇ ನಿಮ್ಮಾಗೆ 4-5 ಇಡ್ಲಿ ತಿನ್ಬಿಟ್ಟು ಬಂದು ಇಲ್ಲಿ ಬಂದು ನಿದ್ರೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪೌಲನ ಪ್ರಸಂಗದಲ್ಲಿ ನಿದ್ರೆ ಮಾಡಿದಂತ ವ್ಯಕ್ತಿ ಆಯಾಸಗೊಂಡವನಾಗಿ ನಿದ್ರೆ ಮಾಡ್ತಾನೆ. ಹಲ್ಲೆಲೂಯಾ. ಆ ನಿದ್ರಿಸುವಾಗ ಏನಾಯ್ತು ಅಂತಂದ್ರೆ, ಆ ನಿದ್ರೆ ತುಂಬಾ ಆಗ್ಬಿಟ್ಟ
ನಿದ್ರೆ ತುಂಬ ಆದ್ರೆ ಏನಾಗುತ್ತೆ? ತೂಕುಡಿಕೆ ಬರುತ್ತೆ. ತೂಕುಡಿಕೆ ಬಂದ ನಿಮಿತ್ತವಾಗಿ ಅವರು 3 ಅಂತಸ್ತಿನ ಮನೆಯಿಂದ ಏನ್ ಮಾಡ್ತಾರೆ? ಕೆಳಗೆ ಬಿದ್ದು ಬಿಡ್ತಾರೆ. 3 ಅಂತಸ್ತಿನ ಮನೆಯಿಂದ ಕೆಳಗೆ ಬಿದ್ದಾಗ ಎಲ್ಲ ಜನರೆಲ್ಲ ಓಡಿ ಹೋಗಿ ನೋಡ್ತಾರೆ. ಎಲ್ಲ ಅಂತಾರೆ ಸತ್ತೋಗ್ಬಿಟ್ಟಿದ್ದಾನೆ. ಪೌಲನ್ ಏನ್ ಮಾಡ್ತಾನೆ? ಬೇಗ ಕೆಳಗೆ ಇಳಿದು ನೋಡ್ತಾನೆ. ಅವ್ನು ಹೇಳ್ತಾನೆ, ಇಲ್ಲ ಅವನು ಸತ್ತಿಲ್ಲ, ಅವನ ಪ್ರಾಣ ಅವನ ಒಳಗೆ ಇದೆ. ಹಲ್ಲೆಲೂಯಾ. ಆದ್ರೆ ಇಲ್ಲಿ ಯೂತಿಕ ಬಂದು ಮನೆಯಲ್ಲೇ ಒಂದು ವೇಳೆ ನಿದ್ರೆ ಮಾಡಿ ಸತ್ತಿದ್ರೆ ಅವನಿಗೆ ಜೀವ ಬರ್ಲಿಕ್ಕೆ ಸಾಧ್ಯವಿಲ್ಲ. 3 ಅಂತಸ್ತಿನಿಂದ ಬಿದ್ದಿದ್ದಾನೆ, ಆದ್ರೂ ಅವ್ನು ಸತ್ತಿಲ್ಲ, ಅವ್ನ ಪ್ರಾಣ ಇದೆ ಅಂತಂದ್ರೆ ಅಂದ್ರೆ ಅದ್ರ ಅರ್ಥ ಏನಂತಂದ್ರೆ ಅವನು ಎಲ್ಲಿ ಕುಳಿತಿದ್ದಾನೆ ಅಂತಂದ್ರೆ ಮೇಲಂತಸ್ತಿನ ಮನೆ. 8ನೇ ವಚನ ಹೇಳ್ತೆ, ನಾವು ಕೂಡಿದ್ದ ಮೇಲಂತಸ್ತಿನಲ್ಲಿ ಅನೇಕ ದೀಪಗಳಿದ್ದವು. ಹಲ್ಲೆಲೂಯಾ. ಆ ದೀಪದಲ್ಲಿ ಒಂದು ದೀಪವೇ ಯೂತಿಕನಿಗೆ ಬೇಕಾದಂತ ಜೀವ ಕೊಡುವಂತ ದೀಪವಾಗಿದೆ. ಆಮೇಲೆ ಯೂತಿಕನ ಬೀಳುವಾಗ 3 ಅಂತಸ್ತಿದೆ ಅಲ್ವಾ? ಹಾಗಾದ್ರೆ 3 ಅಂತಸ್ತು ಯಾವ್ದಕ್ಕೆ ಸಾದೃಶ್ಯ ಅಂತ ನೋಡುವಾಗ ಶರೀರದಲ್ಲಿ ಬಿದ್ದು ಹೋಗಿರ್ಬೋದು. ಒಂದು ವೇಳೆ ಯೂತಿಕನು ಬಂದು ಪ್ರಾಣದಲ್ಲಿ ಬಿದ್ದು ಹೋಗಿರ್ಬೋದು, ಮನಸ್ಸಿನ ಯೋಚನೆಗಳೊಟ್ಟಿಗೆ ನಾನಾ ಯೋಚನೆಗಳಲ್ಲಿ ಬಿದ್ದು ಹೋಗಿರ್ಬೋದು. ಒಂದು ವೇಳೆ ಯೂತಿಕನು ಆತ್ಮದಲ್ಲಿ ಬಿದ್ದು ಹೋದಂತ ಮನುಷ್ಯನಾಗಿರ್ಬೋದು. ಆದರೆ ಅವನು ಎಲ್ಲಿ ಆತ್ಮ ಪ್ರಾಣ ಶರೀರದಲ್ಲಿ ಬಿದ್ದು ಹೋದ್ರು ಅವನು ಮೇಲಂತಸ್ತಿನ ಮನೆಯಲ್ಲಿ ಇರುವಾಗ ಅವನು ಬಿದ್ದು ಹೋದಂತ ಅದೇ ಸ್ಥಳದಲ್ಲೇ ಕರ್ತನಾದ ದೇವರು ಅವನಿಗೆ ಜೀವವನ್ನು ಕೊಟ್ಟೆ ಅಂತ. ಹಲ್ಲೆಲೂಯಾ. ಇವತ್ತು ನಮ್ಮ ಲೈಫ್ ಅಲ್ಲಿಯೂ ಸಹ ನಾವು ಮೇಲಂತಸ್ತಿನ ಮನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತ್ಮದಲ್ಲಿ ಬಿದ್ದು ಹೋದವರಾಗಿರ್ಬೋದು, ಪ್ರಾಣದಲ್ಲಿ ಬಿದ್ದು ಹೋದವರಾಗಿರ್ಬೋದು, ಶರೀರದಲ್ಲಿ ನಾವು ಬಿದ್ದು ಹೋದವರಾಗಿರ್ಬೋದು. ಆದ್ರೆ ಕರ್ತನ ಹೇಳ್ತಾನೆ, ನಿನ್ನ ಬಿದ್ದು ಹೋದಂತ ಪರಿಸ್ಥಿತಿಯನ್ನ ಮಾರ್ಪಡಿಸುವಂತ ಏಕೈಕ ಸ್ಥಳ ಅಂತಂದ್ರೆ ಅದು ಮೇಲಂತಸ್ತಿನ ಮನೆ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಬರೆಯುವಾಗ ಹೇಳ್ತಾನೆ, ಮೇಲಂತಸ್ತಿನ ಮನೆಯಲ್ಲಿ ಅನೇಕ ದೀಪಗಳಿವೆ. ನೀನು ಪ್ರಾರ್ಥಿಸುವಂತ ಸ್ಥಳದಲ್ಲಿ ಅನೇಕ ದೀಪಗಳಿವೆ. ಆಮೇಲೆ ಹೇಳಿ ಹಲ್ಲೆಲೂಯಾ. ಈಗ ನೀನು ಪ್ರಾರ್ಥಿಸುವಂತ ಸ್ಥಳ ಎಲ್ಲಿ? ಮೇಲಂತಸ್ತಿನ ಮನೆ. ನೀನು ಬಸ್ಸಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ಲಿ ಅನೇಕ ದೀಪಗಳಿವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೂತಿಕನು ಮೇಲಂತಸ್ತಿನ ಮನೆಯಲ್ಲಿದ್ದಾನೆ. ನಿದ್ರೆ ಬಂದಿದೆ ನಿಜ, ಬಿದ್ದಿದ್ದಾನೆ ಖಂಡಿತ. ಆದ್ರೆ ಅವನ ಸುತ್ತ ಏನಿದೆ ಅಂತಂದ್ರೆ ದೀಪ ಇದೆ. ದೇವರೊಟ್ಟಿಗೆ, ಪರಿಶುದ್ಧಾತ್ಮನೊಟ್ಟಿಗೆ, ವಾಕ್ಯದೊಟ್ಟಿಗೆ ಸೇರಿ ನೀನು ಪ್ರಾರ್ಥಿಸ್ತಾ ಇರುವಾಗ ನಿನ್ನ ಸುತ್ತಲೂ ಅನೇಕ ದೀಪಗಳು ಆವರಿಸಿರುವಂತದ್ದಾಗುತ್ತೆ. ಹಲ್ಲೆಲೂಯಾ. ನಾವು ಮೇಲಂತಸ್ತಿನ ಅನುಭವಕ್ಕೆ ನಾವು ಬರುವಂತದ್ದಾಗಿರ್ಬೇಕು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಮೇಲಂತಸ್ತಿನ ಅನುಭವದಲ್ಲಿ ಇದ್ದಂತ 2 ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಯಾರಾದ್ರೂ ಐಡಿಯಾ ಇದೆಯಾ? ಮೇಲಂತಸ್ತಿನ ಅನುಭವ. ಮೇಲಂತಸ್ತಿಗೆ ಹೋಗಿ ಸತ್ತವರನ್ನ ಎಬ್ಬಿಸಿದ್ದ ಯಾರು? ಎಲಿಯಾ ಮತ್ತೆ ಎಲಿಷಾ ಅಲ್ವಾ? ವಿಧವೆ ಮಕ್ಕಳನ್ನ ಅಲ್ವಾ? ಎಲಿಷಾ ಏನ್ ಮಾಡ್ದ ಅಂತಂದ್ರೆ ಶುನೇಮ್ಯಳ ಮಗನನ್ನ ಏನ್ ಮಾಡ್ತಾನೆ? ತೆಗೆದುಕೊಂಡು ಹೋಗಿ, ಸತ್ತು ಹೋದಂತ ಆ ಮಗನನ್ನ ತೆಗೆದುಕೊಂಡು ಹೋಗಿ ಮೇಲಂತಸ್ತಿನ ಮನೆಯಲ್ಲಿ ಅವನು ಮಲಗಿರುವಂತ ಮಂಚದಲ್ಲಿ ಮಲಗಿಸಿ ಅವನ ಮೇಲೆ ಬೋರ್ಲು ಬಿದ್ದಾಗ ಆ ಹುಡುಗ ಏನಾಗ್ತಾನೆ? ಎಚ್ಚೆತ್ತುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅವನು ಜೀವದಿಂದ ಎದ್ದೇಳ್ತಾನೆ. ಹಾಗಾದ್ರೆ ಮೇಲಂತಸ್ತಿನ ಮನೆ ಎನ್ನುವಂಥದ್ದು ನಿನಗೆ ಜೀವ ಕೊಡುವಂತ ಮನೆಯಾಗಿದೆ. ಆಮೇಲೆ ಮುಂಚೆನೆ ಹೇಳಿದೆ, ನೀನು ಮಂಚದ ಮೇಲೆ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಿದ್ರು, ಅದೇ ನಿನ್ನ ಮೇಲಂತಸ್ತಿನ ಮನೆ. ಆಮೇಲೆ ಅದು ನಿನಗೆ ಅನುಭವ ಬರಬೇಕು. ಹಲ್ಲೆಲೂಯಾ. ಅಲ್ಲಿ ದೀಪ ಇದೆ. ಆ ದೀಪ ಯಾವುದು ಅಂತಂದ್ರೆ ಪುನಃ ನಿನ್ನ ಉಜ್ಜೀವಿಸುವಂತ ದೀಪವಿದೆ. ನೀನು ಆತ್ಮಿಕವಾಗಿ ಬಿದ್ದು ಹೋಗಿರುವುದಾದ್ರೆ, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿರ್ಬೋದು, ವಾಕ್ಯವನ್ನ ಓದುವುದರಲ್ಲಿ ಬಿದ್ದು ಹೋಗಿರ್ಬೋದು. ಆದ್ರೆ ಅದೇ ಸ್ಥಳದಲ್ಲಿಯೇ ಕರ್ತನಾದ ದೇವರು ಪುನಃ ಎತ್ತಿ ನಿಲ್ಲಿಸಲಿಕ್ಕೆ ನಿನ್ನ ಶಕ್ತನಾಗಿದ್ದಾನೆ. ಆಮೇಲೆ ಮನೆಯಲ್ಲಿ ಜೀವ ಕೊಡುವಂತ ಸಾಮರ್ಥ್ಯವಿದೆ. ಅಲ್ಲಿ ಪುನರುತ್ಥಾನದ ಶಕ್ತಿ ಇದೆ. ಆಮೇಲೆ ಆ ಮೇಲಂತಸ್ತಿನ ಒಂದು ಅನುಭವಕ್ಕೆ ನಾವು ಬರುವಂತವರಾಗಿರುತ್ತೆ. ದಾನಿಯೇಲನ ಕುರಿತಾಗಿ ನಾವು ನೋಡ್ತೇವೆ. ದಾನಿಯೇಲನು ಬಂದು ಆ ಬ್ಯಾಬಿಲೋನ್ ದೇಶದಲ್ಲಿ ಅನೇಕ ಪಂಡಿತರಿದ್ದಾರೆ. ಅನೇಕ ಪಂಡಿತರಿದ್ದರೂ ಸರಿ ಅವರೆಲ್ಲರನ್ನ ಮೀರಿಸುವಂತ ಜ್ಞಾನ ಯಾರಿಗೆ ಇತ್ತು ಅಂತಂದ್ರೆ ದಾನಿಯೇಲನಿಗೆ ಇತ್ತು. ಹಲ್ಲೆಲೂಯಾ. ಅಂತ ಒಂದು ಜ್ಞಾನ ಕರ್ತನಾದ ದೇವರು ಮೇಲಂತಸ್ತಿನ ಅನುಭವದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಓದುವಂತ ಮಕ್ಕಳಿಗೆ ಹೇಳುವಂತ ಮಾತಿದೆ, ನನಗೆ ಓದಲಿಕ್ಕೆ ಬರೋಲ್ಲ, ನನಗೆ ಓದಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳೋದಾದ್ರೆ ನೀನು ಮೇಲಂತಸ್ತಿಗೆ. ಹಲ್ಲೆಲೂಯಾ. ಈ ಸಬ್ಜೆಕ್ಟ್ ಕಷ್ಟ ಆಗಿದೆ, ಆ ಸಬ್ಜೆಕ್ಟ್ ಕಷ್ಟ ಆಗಿದೆ, ಇದು ಓದ್ಲಿಕ್ಕೆ ಆಗಲ್ಲ ಅಂತ ಸುಮ್ಮನೆ ಇದು ಮಾಡಬಾರ್ದು. ಏನಂತಂದ್ರೆ ಓದಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದ್ರೂ ಸರಿ, ನಿನಗೆ ಜ್ಞಾನ ಕಡಿಮೆ ಆಗಿದ್ರು ಸರಿ, ಮೇಲಂತಸ್ತಿಗೆ ಬರುವಾಗ ದಾನಿಯೇಲನ ಹಾಗೆ ಒಂದು ಜ್ಞಾನವನ್ನ ಕರ್ತನು ಕೊಡುವಂತರಾಗಿದ್ದಾನೆ.
ದೇವರ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಆಮೇಲೆ ದಾನಿಯೇಲನಲ್ಲಿ ಪರಮ ಜ್ಞಾನವಿತ್ತು ಎಂಬುದಾಗಿ ನೋಡ್ತೇವೆ. ಆ ಜ್ಞಾನ ಎಲ್ಲಿಂದ ಬಂತು ಅಂತ ನೋಡುವಾಗ ಅವನು ದಿನಕ್ಕೆ 3 ಆವರ್ತಿ ಮೇಲಂತಸ್ತಿನ ಮನೆಯ ಅನುಭವಕ್ಕೆ ಬಂದ. ಓದುವಂತ ಪ್ರತಿ ಮಕ್ಕಳಿಗೆ ನಾನು ಹೇಳುವಂತ ಸಂಗತಿ ಅಷ್ಟೇ, ನಿಮಗೆ ಜ್ಞಾನ ಬೇಕಾದರೆ ದೇವರ ಸಮ್ಮುಖ ಮೇಲಂತಸ್ತಿನ ಮನೆಗೆ ನೀವು ಬರಲೇಬೇಕು. ಹಲ್ಲೆಲೂಯಾ. ನೀವು ಬರುವಾಗ ಮಾತ್ರನೇ ಪರಮ ಜ್ಞಾನವನ್ನ ದಾನಿಯೇಲನ ಹಾಗೆ ನೀವು ಅನುಭವಿಸಲಿಕ್ಕೆ ಸಾಧ್ಯ. ರಾಜನೇ ಆಶ್ಚರ್ಯಪಟ್ಟ ರೀತಿಯಲ್ಲಿ ರಾಜನೇ ಏನ್ ಮಾಡಿದ, ಆಶ್ಚರ್ಯಪಟ್ಟಂತ ಜ್ಞಾನವನ್ನ ನೋಡು. ಅಷ್ಟೊಂದು ಜ್ಞಾನ ದಾನಿಯೇಲನಿಗೆ ಅಡಕವಾಗಿತ್ತು ಅಂತಂದ್ರೆ ಅವನ ಪ್ರಾರ್ಥನೆ ಜೀವಿತ ಆ ರೀತಿಯಾಗಿತ್ತು. ಹಲ್ಲೆಲೂಯಾ. ಅಂತ ಒಂದು ಮೇಲಂತಸ್ತಿನ ಅನುಭವವನ್ನ ಕೊಡುವಂತದ್ದು ಒಂದು ಎಲ್ಲಿದೆ ಅಂತಂದ್ರೆ ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ. ಹಳೆಯ ಪೌಲನು ಬರೆಯುವಾಗ ಹೇಳ್ತಾನೆ, ಮೇಲಂತಸ್ತಿನ ಮನೆಯಲ್ಲಿ ಅನೇಕ ದೀಪಗಳಿವೆ. ಹಲ್ಲೆಲೂಯಾ. ಅಲ್ಲಿ ಏನಿದೆ ಅಂದ್ರೆ ಪುನರುತ್ಥಾನ ಎಂಬ ದೀಪವಿದೆ, ಸತ್ತರು ಬದುಕಿಸುವಂತ ಸಾಮರ್ಥ್ಯವುಳ್ಳಂತ ದೀಪವಿದೆ. ಎರಡನೇದಾಗಿ ನೋಡುವಾಗ ಜ್ಞಾನದ ದೀಪವಿದೆ. ಜ್ಞಾನವನ್ನ ಕೊಡಲಿಕ್ಕೆ ಒಂದು ವೇಳೆ ವಾಕ್ಯವನ್ನು ಓದುವಾಗ ನಿಮಗೆ ಅದು ಅರ್ಥವಾಗಿಲ್ಲ ಅಂತಂದ್ರೆ ಅದನ್ನು ತಿಳಿಸುವಂತ ಜ್ಞಾನದ ದೀಪ ಎಲ್ಲಿದೆ ಅಂತಂದ್ರೆ ಮೇಲಂತಸ್ತಿನ ಮನೆಯಲ್ಲಿ. ಪೌಲನು ಬರೆಯುವಾಗ ಅನೇಕ ದೀಪ, ಯಾವ ದೀಪ ಅಂತ ನೋಡುವಾಗ ಅಲ್ಲಿ ಆರೋಗ್ಯದ ದೀಪವಿದೆ. ಮೇಲಂತಸ್ತಿನ ಮನೆಯಲ್ಲಿ ಆರೋಗ್ಯದ ದೀಪ ಇದೆ. ನೀನು ಪ್ರಾರ್ಥನೆ ಮಾಡುವಂತ ಕೋಣೆಯಲ್ಲಿ ನಿನಗೇ ಬೇಕಾದಂತ ಆರೋಗ್ಯವು ಅಡಕವಾಗಿದೆ. ಹಲ್ಲೆಲೂಯಾ. ಮನೆಯಲ್ಲಿರುವಂತಹ ದೀಪ ಯಾವುದು ಅಂತಂದ್ರೆ ಅದು ಸಮೃದ್ಧಿಯ ದೀಪ ಎಂಬುದಾಗಿ ನೋಡ್ತೇವೆ, ಅದು ಐಶ್ವರ್ಯದ ದೀಪ ಎಂಬುದಾಗಿ ನೋಡ್ತೇವೆ, ಸಮಾಧಾನದ ದೀಪವನ್ನ ನಿಟ್ಟಿದ್ದಾನೆ, ಸಂತೋಷದ ದೀಪವನ್ನ ನಿಟ್ಟಿದ್ದಾನೆ. ನಿನಗೆ ಬೇಕಾದಂತ ಎಲ್ಲಾ ಕ್ಷೇತ್ರದಲ್ಲಿಯೂ ಎಲ್ಲಾ ಸ್ಥಾನದಲ್ಲಿಯೂ ತುಂಬಿಸುವಂತ ಒಂದು ಪ್ರೀತಿ ಎಂಬ ದೀಪವು ಮೇಲಂತಸ್ತಿನ ಮನೆಯಲ್ಲಿದೆ. ಮತ್ತೆ ಪುನರುತ್ಥಾನದ ದೀಪವನ್ನ ಕರ್ತನ ಅಲ್ಲಿ ಇಟ್ಟಿದ್ದಾನೆ, ಸುರಕ್ಷತೆಯ ದೀಪವನ್ನ ಕರ್ತನು ಅಲ್ಲಿ ಇಟ್ಟಿದ್ದಾನೆ. ಅನೇಕ ದೀಪವಿದೆ. ನೀನು ಮೇಲಂತಸ್ತಿನಲ್ಲಿ ಪ್ರಾರ್ಥಿಸುವಾಗ ಕರ್ತನ ಏನ್ ಮಾಡ್ತಾನೆ ಅಂತಂದ್ರೆ ನಿನ್ನಗೆ ವಿರುದ್ಧವಾಗಿ ಹೋರಾಡುವಂತ ಎಲ್ಲ ಕತ್ತಲೆ ಶಕ್ತಿಯಿಂದ ನಿನ್ನನ್ನು ಬಿಡುಗಡೆ ಮಾಡಿ ಆ ದೀಪದಲ್ಲಿ ನಿನ್ನನ್ನು ಆನಂದಿಸುವಂತೆ ಆತನು ಮಾಡುವಂತನಾಗಿದ್ದಾನೆ. ಲೋಕದಲ್ಲಿ ಕತ್ತಲೆ ತುಂಬಲ್ಪಟ್ಟಿರ್ಬೋದು. 2025ರಲ್ಲಿ ಯಾವ ರೋಗಗಳು ಬಂದು ಲೋಕವನ್ನು ಆಳ್ವಿಕೆ ಮಾಡ್ಬೋದು, ಆದರೆ ದೇವರ ಮಕ್ಕಳಾದಂತ ನಾನು ನೀನು ದೇವರೊಟ್ಟಿಗೆ ಇರುವಾಗ, ಮೇಲಂತಸ್ತಿನಲ್ಲಿ ಇರುವಾಗ ನಾವು ಕತ್ತಲೆಯಲ್ಲಿ ಇರುವುದಿಲ್ಲ, ನಾವು ಜೀವದಲ್ಲಿ ನಾವು ನಡೆಯುವಂತರಾಗಿರ್ತೇವೆ. ಹಲ್ಲೆಲೂಯಾ. ನಮ್ಮ ಸ್ಪಿರಿಚುವಲ್ ಲೈಫ್ ಅನ್ನ ಡೆವಲಪ್ಮೆಂಟ್ ಮಾಡುವಂತ ಒಂದೇ ಒಂದು ಸ್ಥಳ ಅಂತಂದ್ರೆ ಅದು ಮೇಲಂತಸ್ತಿನ ಸ್ಥಳವಾಗಿದೆ. ನಾನು ಕುಳಿತಾಗ ನೋಡ್ರಿ, ಈ ಪ್ರಾರ್ಥನೆಗಾಗಿ ಕುಳಿತುಕೊಂಡಾಗ ಅಲ್ಲಿ ಸಿಗುವಂತ ಸಮಾಧಾನ, ಅಲ್ಲಿ ಸಿಗುವಂತ ಸಂತೋಷ ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಪರಿಶುದ್ಧಾತ್ಮನಿಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡುವಾಗ ಕರ್ತನಾದ ದೇವರು ಖಂಡಿತವಾಗಲಿಯೂ ನಿಮ್ಮನ್ನ ಮೇಲಂತಸ್ತಿನ ಅನುಭವದಲ್ಲಿ ಕರ್ತ ನಡೆಸುವಾತನಾಗಿದ್ದಾರೆ. ಈ ವರ್ಷದಲ್ಲಿ ನೀವು ಎಲ್ಲಿ ಸ್ಪಿರಿಚುವಲ್ ಲೈಫಲ್ಲಿ ನೀವು ಬಿದ್ದು ಹೋಗಿದ್ದೀರೋ ಅದನ್ನ ಕರ್ತನ ಏನ್ ಮಾಡ್ತಾನೆ ಅಂತಂದ್ರೆ ಪುನಃ ಕಟ್ಟಿ ಅದನ್ನ ಎಬ್ಬಿಸುವಾತನಾಗಿದ್ದಾನೆ. ವೇಳೆ ನೀನು ಪ್ರಾರ್ಥಿಸ್ತಾ ಇರ್ಬೋದು, ಆದ್ರೆ ನಿನ್ನ ಮಕ್ಕಳು ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಮಾತ್ರ ಜೀವವನ್ನು ಅನುಭವಿಸಿದ್ರೆ ಸಾಕ, ನಾನು ಮಾತ್ರ ನೆಮ್ಮದಿಯಾಗಿದ್ರೆ ಸಾಕ. ನನ್ನ ಮಕ್ಕಳು ಏನಂತಂದ್ರೆ ಇನ್ನೂ ಸ್ಪಿರಿಚುವಲ್ ಆಗಿ ಬೆಳೆದಿಲ್ಲ, ಅವ್ರು ಏನಾಗಿದ್ದಾರೆ, ಇನ್ನೂ ಆತ್ಮಿಕವಾಗಿ ಬೆಳೆಯದೆ ಹಿಂತಿರುಗಿ ಹೋಗಿದ್ದಾರೆ, ದೇವರ ಸಮ್ಮುಖಕ್ಕೆ ಬರದೆ ಹೋಗಿದ್ದಾರೆ. ಹಾಗಾದ್ರೆ ಇವರ ವಿಷಯವಾಗಿ ಏನು ಅಂತ ಹೇಳುವಾಗ, ನೀನು ಮೇಲಂತಸ್ತಿನಲ್ಲಿ ಇರುವಾಗ ನಿನ್ನ ಮಕ್ಕಳಿಗೆ ಬೇಕಾದಂತ ರಕ್ಷಣೆ ಅದು ಹುಡುಕಿಕೊಂಡು ಹೋಗುವಂತದ್ದಾಗಿರುತ್ತೆ. ಹಾಗೆ ಬೇಕಾದಂತ ರಕ್ಷಣೆಯನ್ನ ಕರ್ತನಾದ ದೇವರು ತಿರುಗಿ ಕೊಡುವಾತನಾಗಿದ್ದಾನೆ. ಆಮೇಲೆ ನೀನು ಎಲ್ಲಿ ಪ್ರಾರ್ಥನೆ ಮಾಡ್ತೀಯೋ ಅದು ಸಾಧಾರಣವಾದಂತ ಪ್ರಾರ್ಥನೆ ಅಲ್ಲ. ಹಲ್ಲೆಲೂಯಾ. ನೀನು 4 ಗಂಟೆಗಾದ್ರೂ ಮಾಡು, 3 ಗಂಟೆಗಾದ್ರೂ ಮಾಡು, 8 ಗಂಟೆಗಾದ್ರೂ ಮಾಡು, ಇಲ್ಲ ರಾತ್ರಿ 10 ಗಂಟೆಗಾದ್ರೂ ಮಾಡು. ನೀನು ಎಷ್ಟು ಗಂಟೆಗೆ ಪ್ರಾರ್ಥನೆ ಮಾಡಿದ್ರು ಒಂದೇ ಒಂದು ಅನುಭವ, ನಾವು ಕುಳಿತಿರುವಂತ ಸ್ಥಳ ಅದು ಸಾಮಾನ್ಯವಾದಂತ ಸ್ಥಳ ಅಲ್ಲ. ಹಲ್ಲೆಲೂಯಾ. ಅಪೊಸ್ತಲರು ಕುಳಿತಿದ್ದಂಥ ಸ್ಥಳದನ್ನ ಅವರು ಸಾಮಾನ್ಯವಾದ ಸ್ಥಳವಾಗಿ ಎಣಿಸಲಿಲ್ಲ, ಇದು ಒಂದು ಉನ್ನತವಾದಂಥ ಸ್ಥಳ ಎಂಬುದಾಗಿ ನೆನೆಸಿದ್ರು. ಹಲ್ಲೆಲೂಯಾ. ನೀವು ಹಾಗೆ ನೆನೆಸಲಿ. ಕುಳಿತುಕೊಳ್ಳುವಾಗ ದೇವರೇ, ನಾವು ಸಾಧಾರಣವಾದಂಥ ಒಂದು ಸ್ಥಳದಲ್ಲಿ ಕುಳಿತಿಲ್ಲ, ನಾನು ಉನ್ನತದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಮಹಾಯಾಜಕನ ಪಕ್ಕದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇವತ್ತು ನನ್ನ ಕುಟುಂಬದಲ್ಲಿ ಯಾರೆಲ್ಲ ರಕ್ಷಣೆ ಹೊಂದಿಲ್ಲವೋ
ಅವ್ರ ರಕ್ಷಣೆ ಹೊಂದಲಿಕ್ಕೆ ಬೇಕಾದಂತ ಒಂದೇ ಒಂದು ದೀಪ ಇದೆ ಅಂತಂದ್ರೆ ನಿನ್ನ ಒಂದು ಪ್ರಾರ್ಥನೆ ಕೋಣೆಯಲ್ಲಿ ಮಾತ್ರನೇ ಇದೆ ಎಂಬುದಾಗಿ ಹೇಳಿ ನೀವು ಪ್ರಾರ್ಥಿಸುವಾಗ ಕರ್ತನಾದ ದೇವರು ಆ ದೀಪವನ್ನ ನಿನ್ನ ಕುಟುಂಬದಲ್ಲಿ ಬೆಳಗಿಸಿ ರಕ್ಷಣೆಯನ್ನ ನಿನ್ನ ಕುಟುಂಬಕ್ಕೆ ಅದನ್ನು ಕೊಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಭಾಷೆಗಳೊಟ್ಟಿಗೆ ಮಾತನಾಡ್ರಿ, ಅನ್ಯ ಭಾಷೆಗಳು ಬರುವವರು ಭಾಷೆಗಳೊಟ್ಟಿಗೆ ಮಾತನಾಡಿ ಕರ್ತನ ಸಮ್ಮುಖದಲ್ಲಿ ನೀವು ಕಳೆಯುವಂತರಾಗಿರಿ. ಈ ವರ್ಷವನ್ನ ಕರ್ತ ನಮಗೆ ಅಮೂಲ್ಯವಾಗಿ ಕೊಟ್ಟಿದ್ದಾನೆ. ಈ ವರ್ಷವನ್ನ ನಾವು ಏನಂತಂದ್ರೆ ವೇಸ್ಟ್ ಮಾಡೋದು ಬೇಡ. ದೇವರ ವಾಕ್ಯವನ್ನ ಧ್ಯಾನಿಸ್ರಿ. ಅದರಂತೆ ನೀವೇನಂತಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನೀವೇನ್ ಮಾಡ್ರಿ, ಪ್ರಯತ್ನ ಪಡ್ರಿ. ಆದಷ್ಟು ಪ್ರಾರ್ಥನೆ ಮಾಡ್ರಿ. ಡ್ಯೂಟಿ ತರ ಮಾಡ್ಬೇಡ್ರಿ. ನಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ ದೇವರ ಸಮ್ಮುಖಕ್ಕೆ ಹೋಗ್ಬಾರ್ದು. ಏನಂತಂದ್ರೆ ನಮಗೇನೋ ಬೇಕಿವತ್ತು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತ ಆ ರೀತಿ ಇದಲ್ಲ. ಆತನನ್ನೇ ಹುಡುಕ್ಲಿಕ್ಕೋಸ್ಕರವಾಗಿ ಆತನ ಸಮ್ಮುಖಕ್ಕೆ ನಾವು ಹೋಗುವಂತರಾಗಿ ಇರಬೇಕು. ಫಾಸ್ಟರ್ ಬೆರ್ಕ್ಮೆನ್ಸ್ ಅವ್ರು ಹೇಳ್ತಾರೆ, ನಾನು ಬಂದು ನನ್ನ ಜೀವಿತ ಕಾಲವೆಲ್ಲ ನನ್ನ ಅಗತ್ಯತೆಗಳಿಗೋಸ್ಕರವಾಗಿ ನಾನು ದೇವರನ್ನ ಸಂಧಿಸಲಿಲ್ಲ. ನಾನು ಆತನಿಗಾಗಿ ಆತನನ್ನು ಹುಡುಕಿದೆ. ಆಮೇಲೆ ಯಾರಿಗಾಗಿ? ಆತನಿಗಾಗಿ ಆತನನ್ನು ಹುಡುಕ್ಬೇಕು. ನಾವೇನ್ ಮಾಡ್ತೇವೆ? ಉಲ್ಟಾ ನಾವು ನಮಗೋಸ್ಕರವಾಗಿ ಆತನನ್ನು ಹುಡುಕ್ತೇವೆ. ಆದ್ರೆ ಮೇಲಂತಸ್ತಿನ ಅನುಭವ ಬಂದು ಆತನಿಗಾಗಿ ಆತನನ್ನು ಹುಡುಕುವುದು. ಹಲ್ಲೆಲೂಯಾ. ಆತನನ್ನು ಹುಡುಕುವಾಗ ಅನೇಕ ದೀಪಗಳು ಅಲ್ಲೇ ಇದೆ. ಹಲ್ಲೆಲೂಯಾ. ನಿನ್ನ ಮನೆಗೆ ಬೇಕಾದಂತ ಬೆಳಕು, ಯಾವ ಲೈಟ್ ಬೇಕೋ ಅದನ್ನು ನೀನು ತೆಗೆದುಕೊಂಡು ಹೋಗ್ಬೋದು. ಆ ಲೈಟನ್ನ ನಿನ್ನ ಪ್ರಾರ್ಥನೆಯೊಳಗೆ ಕರ್ತನ ಅಡಕವಾಗಿದ್ದೀವಿ. ಹಲ್ಲೆಲೂಯಾ. ಈ ಅನುಭವಕ್ಕೆ ಸಭೆ ಬರಬೇಕೆಂಬುದಾಗಿ ಕರ್ತನ ಇಷ್ಟಪಡ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆಯ ಸ್ಥಳ ಅದು ಪವರ್ಫುಲ್ ಆದಂಥ ಸ್ಥಳ, ಅದು ಸಾಮಾನ್ಯವಾದಂಥ ಸ್ಥಳ ಅಲ್ಲ. ನೀನೆಲ್ಲೇ ಕುಳಿತಿದ್ರು ಅದು ಶ್ರೇಷ್ಠವಾದಂಥ ಸ್ಥಳ. ಹಲ್ಲೆಲೂಯಾ. ಒಂದೇ ಒಂದು ನಿಮಿಷ ಆದ್ರೂ ಅದು ಏನಂತಂದ್ರೆ ಭೂಮಿಯನ್ನೇ ಕದಲಿಸುವಂತ ಒಂದು ಪ್ರಾರ್ಥನೆಯಾಗಿರಬೇಕು. ಹಲ್ಲೆಲೂಯಾ. ಅದು ಏನಂತಂದ್ರೆ ಜನಾಂಗಗಳನ್ನ ನಡಗಿಸುವಂತ ಒಂದು ಸ್ಥಳವಾಗಿದೆ. ಹಲ್ಲೆಲೂಯಾ. ಸೈತಾನನ ಶಕ್ತಿಯನ್ನ ಕದಲಿಸುವಂತ ಒಂದು ಸ್ಥಳವಾಗಿದೆ. ಹಲ್ಲೆಲೂಯಾ. ನೀವು ಯಾವಾಗಲೂ ಮನೆಯಲ್ಲಿ ನಮ್ಮ ಮನೇಲಿ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಂತ್ರಗಳಿದೆ, ಅದಿದೆ ಇದಿದೆ ಹೇಳಲೇಬಾರ್ದು. ದೆವ್ವ ಇದೆ ಅದಿದೆ ಹೇಳ್ಬಾರ್ದು. ಯಾಕಂದ್ರೆ ಯಾವ ದೆವ್ವ, ಯಾವ ಪೀಡೆ, ಪಿಚಾಚಿ ಯಾವುದು ಮನೆಯಲ್ಲಿ ಇದಿದೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ನ ಮನೆ ಪ್ರಾರ್ಥನೆಯ ಮನೆ. ಹಲ್ಲೆಲೂಯಾ. ಮೇಲಂತಸ್ತಿನಲ್ಲಿ ಯಾರಿರ್ತಾರೆ? ಸತ್ಯ ಇದೆ, ಮೇಲಂತಸ್ತಿನಲ್ಲಿ ದೀಪವಿದೆ, ಮೇಲಂತಸ್ತಿನಲ್ಲಿ ಪರಿಶುದ್ಧಾತ್ಮನೇ ಇರ್ತಾನೆ. ದುರಾತ್ಮ ಇರೋದಿಲ್ಲ. ಹಲ್ಲೆಲೂಯಾ. ದುರಾತ್ಮ ನಿನ್ನ ಮನೆಯಲ್ಲಿ ಇರೋದಿಲ್ಲ. ಹಾಗಾಗಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡಿ. ದೇವರ ನಿಮಿತ್ತಲ್ಲಿ ಇರುವಂತವರಾಗಿ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ನಾಮಕ್ಕಾಗಿ ಸ್ತೋತ್ರ. ಮೇಲಂತಸ್ತಿನಲ್ಲಿ ಸ್ವಾಮಿ ಅನೇಕ ದೀಪಗಳಿದ್ದೇವೆ ಸ್ವಾಮಿ. ಆ ದೀಪಗಳನ್ನ ಕರ್ತನೆ ನೀ ನಮಗಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಅದನ್ನು ರಿಸೀವ್ ಮಾಡಿಕೊಳ್ಳಿಕ್ಕೆ ಕರ್ತನೆ ನಾನು ಮೇಲಂತಸ್ತಿಗೆ ಹೋಗ್ಬೇಕಾಗಿದೆ ಕರ್ತನೆ. ಅದರ ಅನುಭವವನ್ನು ಕರ್ತನೆ ನಮ್ಗೆ ನೀನು ಅನುಗ್ರಹಿಸಿ ಎಂಬುದಾಗಿ ನಾವು ಕರಗಳನ್ನು ಎತ್ತಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋದು. ಕರ್ತನೆ ಇವತ್ತು ನನಗೆ ಮೇಲಂತಸ್ತಿನ ಅನುಭವ ನನಗೆ ಬೇಕು. ಶಿಷ್ಯರು ಮೇಲಂತಸ್ತಿನ ಅನುಭವಕ್ಕೆ ಬರುವಾಗಲೇ ಧೈರ್ಯವಾಗಿ ಸುವಾರ್ತೆ ಸಾರಿದ್ರು, ಧೈರ್ಯವಾಗಿ ಸುವಾರ್ತೆನ ಸಾರಿದ್ರು. ಅದೇ ಪ್ರಕಾರವಾಗಿ ಕರ್ತನೆ ಅಪ್ಪ ನಮ್ಮ ಒಳಗೆ ಒಂದು ಧೈರ್ಯ ಸ್ವಾಮಿ ನಮ್ಮೊಳಗೆ ಬರಲಿಕ್ಕೆ ಕರ್ತನೆ. ಮೇಲಂತಸ್ತಿನ ಅನುಭವಕ್ಕೆ ದಾನಿಯೇಲನು ಓದುವುದರಿಂದಲೇ ಪರಮ ಜ್ಞಾನ ಅವನೊಳಗೆ ಬಂತು. ಅಂತ ಒಂದು ಜ್ಞಾನ ನಮಗೆ ಬೇಕಾಗಿದೆ ಸ್ವಾಮಿ. ನಾನು ಪ್ರತಿದಿನ ಮೇಲಂತಸ್ತಿಗೆ ಬರ್ತೇನೆ ಸ್ವಾಮಿ. ಅಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಕುಟುಂಬಕ್ಕೆ ಬೇಕಾದಂತ, ನನಗೆ ಬೇಕಾದಂತ ಜೀವವನ್ನು ನಾನು ಪಡೆದುಕೊಳ್ತೇನೆ ಸ್ವಾಮಿ ಎಂಬುದಾಗಿ ನಾನು ಕೇಳೋಣ. ತಂದೆ ನಾಮಕ್ಕಾಗಿ ಸ್ತೋತ್ರ. ಕರ್ತನೆ ನಮ್ಮ ಸಂಗಡ ಮಾತನಾಡಿದೆ, ಮೇಲಂತಸ್ತಿನ ಒಂದು ಅನುಭವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿದ್ದೆ, ಅದಕ್ಕಾಗಿ ಸ್ತೋತ್ರ. ನಾವು ಕರ್ತನೆ 2025ರಲ್ಲಿ ಕರ್ತನೆ ಕೊನೆಯ ಹಂತಕ್ಕೆ ನಾವು ಬರುವಾಗ ಮೇಲಂತಸ್ತಿನ ಅನುಭವದ ಪೂರ್ಣ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳಿಕ್ಕೆ ಆಗುವಂತೆ ನೀವು ಸಹಾಯ ಮಾಡಬೇಕಾಗಿ ಅಂದ್ಕೊಳ್ತೇನೆ. ಬಂದಂಥ ಎಲ್ಲ ಪ್ರಿಯ ಮಕ್ಕಳನ್ನ ನಾನು ಯೇಸುವಿನ ಹೆಸರನ್ನ ನಾನು ಬ್ಲೆಸ್ ಮಾಡ್ತಿದ್ದೇನೆ. ಅವರೆಲ್ಲರನ್ನ ಆಶೀರ್ವಾದ ಮಾಡ್ರಿ. ಅವರ ಹೋಗೋಣ ಬರಣಗಳನ್ನ ಆಶೀರ್ವಾದ ಮಾಡ್ರಿ. ಅವರ ಪುಟ್ಟಿ ಕೊಡವೆಗಳ ಆಶೀರ್ವಾದ ಹೊಂದಲಿ ಕರ್ತನೆ. ಅವರ ಕೈಯಾಗಿರಂತೆ ಎಲ್ಲ ಪ್ರಯಾಸಗಳನ್ನ ಸ್ವಾಮಿ ನೀವು ಸಫಲಪಡಿಸಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ.